ನಮಸ್ತೆ, ನನ್ನ ಹೆಸರು ಜಯಂತಿ ಅಂತ. ನಾನು ರೈತ ಸಂಘದ ಸಂಚಾಲಕಿ, ಕುಂಬಾರಗಡಿಗೆ ರೈತ ಸಂಘದ ಸಂಚಾಲಕಿ ಮಾತಾಡ್ತಾ ಇದ್ದೀನಿ. ಈಗ ಸತ್ತೋಗಿರೋಂಥ ಅವ್ರ ಹೆಸರು ಮೀನಾ ಅಂತ ಇದ್ದಾರಲ್ಲ, ಅವಳು ಆಪ್ತಾಯುಕ್ತ ಬಾಲಕಿಯಾಗಿದ್ದಾಳೆ. ಸ್ಕೂಲಿಗೆ 10th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ಲು. ನಿನ್ನೆ ತಾನೇ ಅವಳದು ರಿಸಲ್ಟ್ ಕೂಡ ಬಂದಿದೆ. ಆದರೆ ಅವಳಿಗೆ ಮನೆಯಲ್ಲಿ ಎಂಗೇಜ್ಮೆಂಟ್ ಅಂತ ಹೇಳಿ ಮಾಡಿದರು. ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅವಳಿಗೆ ವಯಸ್ಸಾಗಿಲ್ಲ, 16 ವಯಸ್ಸಾಗಿದೆ ಅಂತ ಹೇಳಿ ಅವಳನ್ನ ತಡೀಲಿಕ್ಕೆ ಅಂತ ಹೇಳಿ ಬಂದು ಅಂಗನವಾಡಿ ಅವರಿಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಯಾರೋ ಬೇರೆಯವರು CDPI ಆಫೀಸಿಂದ ಫೋನ್ ಬಂದ ತಕ್ಷಣ ಕಂಪ್ಲೇಂಟ್ ಬಂದಿದೆ ಅಂಥೇಳಿ ಪಂಚಾಯಿತಿಗೆ ಪೊಲೀಸ್ನವರು CDPI ಆಫೀಸಿಂದ ಬಂದಿದ್ದಾರೆ. ಬಂದಾಗ ಅಲ್ಲಿ ಕೇಳುವಾಗ ಅದು ಗಾಳಿಬೀಡು ಪಂಚಾಯಿತಿಗೆ ಬರುತ್ತೆ, ಗರ್ವಲ್ಲೆ ಪಂಚಾಯಿತಿಗೆ ಬರಲ್ಲ ಅಂತ ಹೇಳೋದಕ್ಕೋಸ್ಕರ ಅವರೆಲ್ಲ ವಾಪಸ್ ಹೋಗಿದ್ದಾರೆ. ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ, ಎಂಗೇಜ್ಮೆಂಟ್ ತಡೀತಾರೆ ಅಂತ ಹೇಳೋ ಕಾರಣದಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರೋ ಏನೋ ಇಲ್ಲ ಅಂತ ಗೊತ್ತಿಲ್ಲ, ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹುಡುಗನ ಕಡೆಯವರು ಹೋಗಿದ್ದಾರೆ ಮನೆಗೆ, ಮತ್ತು ಹುಡುಗಿ ಕಡೆಯವರು ಇಲ್ಲಿದ್ದರಂತೆ. ಇರಬೇಕಾದ್ರೆ ಈ ಹುಡುಗಿನ ಬಂದು ಮನೆಯಿಂದ ತಾಯಿ ಮತ್ತು ಮಗಳು ಮಲಗಿದ್ದಂಥ ಸಮಯದಲ್ಲಿ ಓಂಕಾರಪ್ಪ ಅವರು ಬಂದು ಕರೆದಾಗ ಹುಡುಗಿ ತಾಯಿ ಎದ್ದಿದ್ದಾರೆ. ಹೇಳುವಾಗ ಹುಡುಗಿನ ಹೇಳ್ಕೊಂಡು ಬಂದು ಹೊಡೆಯುವಾಗ, ನಾವೇ ಹೊಡೆದಿಲ್ಲ, ನೀನು ಯಾಕಪ್ಪ ಹೊಡಿತಿ ಅಂತ ಕೇಳಬೇಕಾದ್ರೆ ತಾಯಿನ ಕತ್ತಿ ತಗೊಂಡು ಕಡ್ದಿದ್ದಾರೆ. ಕಡ್ದಾದ ಮೇಲೆ ತಂದೆನೂ ಎದ್ದು ಬರಬೇಕಾದ್ರೆ ತಂದೆಗೂ ಕೂಡ ಹೊಡೆದು ಅವರು ಅಲ್ಲೇ ಬಿದ್ದೋಗಿದ್ದಾರೆ. ಅವರ ಮನೇಲಿದ್ದಂಥ ಕೋವಿನ ಮೊದಲೇ ತೆಗೆದು ಅವರು ಅಡಗಿಸಿಟ್ಟಿದ್ರಂತೆ, ಓಂಕಾರಪ್ಪ ಅಂತ ಹೇಳೋರು. ಈ ಹುಡುಗಿಗೆ ವಯಸ್ಸಾಗಿರಲಿಲ್ಲ, 16 ವರ್ಷದ ಹುಡುಗಿನ ಹೇಳ್ಕೊಂಡು ಬಂದು ಅದನ್ನ ತಲೆನೇ ಕತ್ತರಿಸಿ ಅವರು ಪರಾರಿಯಾಗಿದ್ದಾನೆ ಪಾರ್ಟಿ. ಆ ಕೃತ್ಯ ನಡೆದಂಥ ಸ್ಥಳದಲ್ಲಿ ಒಬ್ಬರು ಪಿಕಪ್ ತಂದು ನಿಲ್ಲಿಸ್ಕೊಂಡು ಈ ಕೃತ್ಯ ಆಗುವಂಥ ಸಂದರ್ಭದಲ್ಲಿ ಅವ್ರನ್ನ ತಡೀಲಿಕ್ಕೆ ಕೂಡ ಹೋಗಿಲ್ಲ, ಅವ್ರಿಗೇನೆ ಸಪೋರ್ಟ್ ಮಾಡಿ ಅವ್ರನ್ನ ಎಸ್ಕೇಪ್ ಮಾಡಿಸಿದ್ದಾರೆ. ದಯವಿಟ್ಟು ಇಂಥ ಕೃತ್ಯಗಳು ನಮ್ಮ ಸೂರ್ಲಬ್ಬಿ, ಕುಂಬಾರಗಡಿಗೆ, ಕಿಕ್ರಳ್ಳಿ, ಮಂಕ್ಯ, ಹಮಿಯಾಲ ಈ ಭಾಗದಲ್ಲಿ ನಡಿಬಾರ್ದು. ದಯವಿಟ್ಟು ತುಂಬ ಇದು ಹೇಳ್ಕೊಳ್ಳೋಕ್ಕಾಗದಂಥ ಘಟನೆ ಆಗಿದೆ. ಇದರಿಂದ ನಮಗೆ ತುಂಬ ನೋವಾಗಿದೆ. ಎಲ್ಲ ಮನೆಯ ಮಗಳಾಗಿದ್ಲವಳು. ಆ ಹುಡುಗಿನ ಕರ್ಕೊಂಡು ಬಂದು ಅಂಗಡಿಲಿ ಕರ್ಕೊಬಂದು ಅವಳಿಗೆ ಚಾಕ್ಲೇಟ್ ಕೊಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಯಾಕಪ್ಪ ನೀನು ಈ ಹುಡುಗಿ ಹಿಂದೆ ಸುತ್ತಾ ಇದೆಯಾ, ಹುಡುಗಿಗೆ ವಯಸ್ಸೆಷ್ಟು ಅಂತ ಕೇಳಬೇಕಾದ್ರೆ, ಅದು ನನ್ನ ಹುಡುಗಿ, ನೀನೇನು ಮಾತಾಡೋದು ಅಂತ ಹೇಳಿ ನನಗೇನೆ ಆವಾಜ್ ಹಾಕಿ ಹೋದ ಅವನು. ಆಗ ನಾನು ಹೇಳಿದೆ ಒಂದು ಮಾತು, ನೋಡಿ, ಸ್ಕೂಲ್ ಮಕ್ಕಳನ್ನ ನೀವು ಈ ಥರ ಮಾಡೋದು ಸರಿಯಲ್ಲ. ಇವರ ಅಪ್ಪ ಅಮ್ಮನಿಗೆ ಗೊತ್ತಿಲ್ವಾ, ಸ್ಕೂಲಲ್ಲಿ ಟೀಚರ್ಸ್ಗಳಿಗೆ ಗೊತ್ತಿಲ್ವಾ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಾದ್ರೆ ಆ ಹುಡುಗ, ಅದು ನನ್ನ ಹುಡುಗಿ, ನನ್ನ ಇಷ್ಟ ಅಂತ ಹೇಳ್ದ. ನಾನು ಅಲ್ಲಿ ಬಂದು ಹೊರಗಡೆ ಬಂದು ನಾನು ಅಲ್ಲಿ ನಿನ್ನ ಜೊತೆ ಮಾತಾಡ್ತೀನಿ ಇರಪ್ಪ ಅಂತ ಹೇಳಬೇಕಾದ್ರೆ ಆ ಹುಡುಗ ಸೀದಾ ಹೋದ, ಓಂಕಾರಪ್ಪ ಅಂತ ಹೇಳೋನು. ಅಲ್ಲಿಂದ ಸ್ಕೂಲ್ ಮಾಸ್ಟರ್ಸ್ ಟೀಚರ್ಸ್ಗಳನ್ನ ಕೇಳಬೇಕಾದ್ರೆ, ನಿಮಗೇನು ನಿಮ್ಮ ಗಮನಕ್ಕೆ ಬಂದಿಲ್ವಾ, ಯಾಕೆ ಈ ಥರ ಆಗಿದೆ ಅಂತ ಕೇಳಬೇಕಾದ್ರೆ ಆ ಹುಡುಗಿಯವರ ತಾಯಿ ಮತ್ತು ತಂದೆಯವರು ಪೇರೆಂಟ್ಸ್ಗಳು ಯಾರಾದರೂ ಮೀಟಿಂಗ್ಗೆ ನಾವು ಕರೆದ್ರೆ ಅವ್ರನ್ನ ಬೇಡ ನೀವು ಬರೋದು, ನಾನೇ ಹೋಗ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಇದಕ್ಕಿಂತ ಮುಂಚೆ ಹುಡುಗಿ ಶಾಲೆಗೆ ಬರ್ತಾ ಇಲ್ವಲ್ಲ ಯಾಕೆ ಅಂತೇಳಿ ಹೋಗಿ ಟೀಚರ್ಸ್ಗಳೆಲ್ಲ ಮನೆಗೆ ಹೋಗಿ ನೋಡಬೇಕಾದ್ರೆ ಓಂಕಾರಪ್ಪ ಮತ್ತು ಮೀನಾ ಅಂತ ಹೇಳುವಂಥ ಹುಡುಗಿ ಇಬ್ಬರೇ ಮನೇಲಿದ್ದರಂತೆ. ಅದನ್ನು ನೋಡಿ ಟೀಚರ್ಸ್ಗಳಿಗೆಲ್ಲ ಗಾಬರಿಯಾಗಿ ತುಂಬ ಬೇಜಾರಾಗಿ ಅವರು ಪಂಚಾಯಿತಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಪಂಚಾಯಿತಿಯವರು ಇದಕ್ಕೆ ಆ್ಯಕ್ಷನ್ ತಗೊಂಡಿಲ್ಲ. ತಗೊಂಡಿದ್ದಿದ್ರೆ ಬಹುಶಃ ಇದು ಸಾಯುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಈ ಥರ ಆಗಬಾರ್ದು, ಇನ್ನು ಮುಂದೆ ಆಗಬಾರ್ದು, ಈ ಕೃತ್ಯಗಳು ಆಗಬಾರ್ದು. ಯಾಕೆಂತ ಹೇಳಿದ್ರೆ ನಾವೇನಾದರೂ ಹೋಗಿ ನೀವು ನೋಡಿ ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಹಿಂಗೆ ಮಾಡಿ. ಅವರಿಬ್ರು ಇವಾಗ ಒಂದು 1 ಇಯರಿಂದ ಪರಿಚಯ. 1 ಇಯರ್ ಹುಡುಗಿ ಮನೆ, ಹುಡುಗನ ಮನೆಗೆ ಒಂದು 3 ಕಿಲೋಮೀಟರ್ ಇದೆ. ಅವ್ರದ್ದು ಹಮಿಯಾಲ, ಹುಡುಗನವ್ರದ್ದು ಮನೆ ಹಮಿಯಾಲ. ಆದರೆ ಹುಡುಗನವರ ತಂದೆ ತಾಯಿ ಕೂಡ ನನ್ನ ಹತ್ರ ಒಂದು ಮಾತು ಹೇಳಿದ್ರು. ಹುಲ್ಲಿಗೆ ಅಂತೇಳಿ ಹೋಗಿದ್ದೆ, ಹಸುಗೆ ಹುಲ್ಲು ತರಲಿಕ್ಕೆ ಅಂತ ಹೋದಾಗ ಒಂದು ಮಾತು ಹೇಳಿದರು, ನೋಡಮ್ಮ, ನಾನು 3 ಹೆಣ್ಮಕ್ಳನ್ನ ಎತ್ತಿದ್ದೀನಿ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಮದುವೆ ಮಾಡಿ ಕೊಟ್ಟಿದ್ದೀವಿ, ಇವನಿಗೆ ಇಷ್ಟು ಸಣ್ಣ ಹುಡುಗಿನ ಇದು ಮಾಡ್ಕೋಬಾರ್ದಾಗಿತ್ತು, ಇವನು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ, ಮನೆಗೆ ಬರ್ತಾ ಇಲ್ಲ ಇವನು, ನಮಗೆ ಹೇಳಿದ್ರೆ ಬೆದರಿಸ್ತಾನೆ ಅಂಥೇಳಿ ಅವರ ತಂದೆ, ಓಂಕಾರಪ್ಪ ಅವರ ತಂದೆ, ಅವರು ಇವನ್ನ ಕಿರುಕುಳ ತಾಳ್ದಾರ್ದೇನೆ ಬೆಂಗಳೂರಿಗೆ ಗನ್ಮ್ಯಾನ್ ಕೆಲಸಕ್ಕೆ ಅಂತೇಳಿ ಹೋಗಿದ್ರು. ಅವರ ತಾಯಿ ಕೂಡ ತುಂಬಾನೇ ನನ್ನ ಜೊತೆಲಿ ಹೇಳ್ಕೊಂಡು ಹತ್ತಿದ್ದಾರೆ, ಇವನು ಈ ಥರ ಮಾನ ಮರ್ಯಾದೆಲ್ಲ ತೆಗ್ದ, ನಮ್ಮದು ಇಷ್ಟು ಸಣ್ಣ ಹುಡುಗಿನ ಈ ಥರ ಲವ್ ಮಾಡ್ತಾ ಇದ್ದಾನೆ ಅಂತೇಳಿ. ಮತ್ತು ಈ ಹುಡುಗಿ ಮೀನಾ ಅಂತ ಹೇಳುವಂಥ ಹುಡುಗಿಗೆ 2 ಅಣ್ಣಂದಿರಿದ್ದಾರೆ, ಅಕ್ಕ ತಂಗಿಯರೆಲ್ಲ ಇದ್ದಾರೆ. ಆದರೂ ಎಲ್ಲರದ್ದು ಮದುವೆ, ಅವರು 6 ಜನ ಮಕ್ಕಳಿದ್ದಾರೆ. 3 ಜನ ಹುಡುಗಿಯರದು ಮದುವೆ ಆಯಿತು. ಇವಳು ಒಂದು 4ನೇ ಹುಡುಗಿ, ಹುಡುಗರು ಮದುವೆ ಆಗಿಲ್ಲ. ಸ್ಪೋರ್ಟ್ಸ್ ಅಲ್ಲೆಲ್ಲ ಹುಷಾರಿದ್ಲು, ಓದೋದ್ರಲ್ಲಿ ಈಗ ಮೊನ್ನೆ ಪಾಸ್ ಆಗಿದ್ದಾಳೆ,
ಸ್ಕೂಲಲ್ಲಿ ಒಂದೇ ಹುಡುಗಿ ಇದ್ದಿದ್ದು 360 ಬಂದಿದೆಯಂತೆ. ಬಂದಿದೆಯಂತೆ ಹುಡುಗಿಗೆ ಮಾರ್ಕ್ಸ್. ಒಬ್ಬಳೇ ಇದ್ಲು ಒಂದು ಕ್ಲಾಸಲ್ಲಿ, ಒಬ್ಬಳೇ 10th ಸ್ಟ್ಯಾಂಡರ್ಡ್ ಒಬ್ಬಳೇ ಹುಡುಗಿ ಇದ್ದಿದ್ದು. ಮಾಸ್ಟರ್ಗಳು ಟೀಚರ್ಸ್ಗಳು ಅಷ್ಟೊಂದು ಅವಳಿಗೆ ಎನ್ಕರೇಜ್ ಕೊಟ್ಟು ಅವಳನ್ನ ಪಾಸ್ ಮಾಡಬೇಕು ಅಂತ ಹೇಳೋಂಥ ಇದರಲ್ಲಿ ಅವರು ಬಂದು ಮನೆಗೆ ಬಂದು ಹುಡುಗಿಗೆ ನೋಟ್ಸ್ ಗಿಟ್ಸ್ ಎಲ್ಲ ಕೊಡಿಸಿ ಅಷ್ಟೆಲ್ಲ ಚೆನ್ನಾಗಿ ಬರೆಸಿ ತುಂಬಾ ಇದು ಮಾಡುವ ಪ್ರಯತ್ನ ಪಟ್ಟಿದ್ದಾರೆ. ಪಾಸ್ ಆಗಬೇಕು, ನಮ್ಮ ಸ್ಕೂಲ್ಗೆ ಪರ್ಸೆಂಟೇಜ್ ಬರಬೇಕು ಅಂತ. ಒಳ್ಳೆ ಹುಡುಗಿಯಾಗಿದ್ಲು. ನಮಗೂ ನಮ್ಮ ನೇಬರ್ ಥರನೇ ಇದ್ಲು. ನಮ್ಮ ಅಂಗಡಿಗೂ ಕೂಡ ಬರ್ತಾ ಇದ್ಲು ಹುಡುಗಿ. ಅಷ್ಟೆಲ್ಲ ಇರಬೇಕಾದ್ರೆ ನಾವು ಕೇಳುವಾಗ ಇವನು ಎಲ್ಲರಿಗೆ ಬೆದರಿಕೆ ಹಾಕೊಂಡು ಇವನ ಸಹಚರರು ಬೇರೆ ಇದ್ದಾರೆ, ಇವನಿಗೆ ಸಪೋರ್ಟ್ ಮಾಡಲಿಕ್ಕೆ ಸಹಚರರು ಇದ್ದಾರೆ, ಅವ್ರನ್ನ ಫಸ್ಟ್ ಬಂಧಿಸಿದ್ರೆ ಇದೆಲ್ಲ ನಡೆಯೋಕ್ಕಾಗೋದಿಲ್ಲ. ಅವನು ಅಷ್ಟು ನಡೆಸೋಕ್ಕೆ ಅವನಿಗೆ ತಾಕತ್ತು ಇರಲಿಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಒಂದು ಕೃತ್ಯ ಆಗಬೇಕಾದ್ರೆ ಅದನ್ನು ನೋಡ್ಕೊಂಡಿರೋವಂಥದ್ದು ಮಾನವೀಯತೆ ದೃಷ್ಟಿ ಅಲ್ಲ. ಅವರು ಸಪೋರ್ಟ್ ಇದ್ದಾರೆ ಅಂತ ಆಯ್ತಲ್ಲ. ಆಗ ಸಪೋರ್ಟ್ ಹೇಳ್ಕೊಂಡು ಬಂದು ಕುತ್ತಿಗೆನೆ ಕಡ್ದುಬಿಟ್ಟು ಎಲ್ಲ ನೋಡ್ತಾ ಇದ್ದಾಗೇನೆ ಅವಳ ಹುಡುಗಿನ ಪಪ್ಪ ಅಂತ ಕಿರ್ಚಿತಾ ಇದ್ಲಂತೆ ಹುಡುಗಿ. ಅವಳ ಕುತ್ತಿಗೆನ ಕಡ್ದುಬಿಟ್ಟು ಇಲ್ಲಿ ಪಿಕಪ್ ಇಂದ ಎಸ್ಕೇಪ್ ಆಗಿದ್ದಾರೆ. ಪಿಕಪ್ ಅಲ್ಲಿ ಹೋಗಿದ್ದಾರೆ. ಏನಂತ ಗೊತ್ತಿಲ್ಲ. ಹುಡುಗ ಮನೆಗೆ ಹೋಗಿದ್ರಂತೆ, ಅವರ ಮನೆಗೆ ಹೋಗಿದ್ರಂತೆ. ಮತ್ತೆ ಅವನು ನೆಕ್ಸ್ಟ್ ಪುನಃ ಬಂದಿರೋದು ವಾಪಸ್ಸು. ಹುಡುಗ ಬಂದು ಇಲ್ಲಿ ಬಂದು ಈ ತರ ಎಲ್ಲ ತಾಯಿಗೆಲ್ಲ ಕಡ್ದು ಕತ್ತಿ ತಂದು ಕಡ್ದಿದ್ದಾರೆ. ಈ ತರ ಎಲ್ಲ ಮಾಡೋದು ಇದು ಸರಿಯಲ್ಲ ನಮ್ಗನ್ನಿಸ್ತದೆ. ಇದೆಲ್ಲ ತುಂಬಾ ರಾಜಕೀಯನೂ ಇದೆ, ಇದ್ರ ಕೈವಾಡ ಇದೆ, ರಾಜಕೀಯ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.